ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು, ಅಗಸಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಈ ಅಗಸಿ ಬೀಜನ ಫ್ಲೆಕ್ಸ್ ಸೀಡ್ಸ್ ಅಂತ ಹೇಳಿ ಕರೀತಾರೆ. ಈ ಫ್ಲೆಕ್ಸ್ ಸೀಡ್ಸ್ ಒಳಗೆ ಏನಪ್ಪ ಅಂದ್ರೆ ಅತಿ ಹೆಚ್ಚು ಒಮೆಗಾ 3 ಹೊಂದಿದೆ. ಈ ಒಮೆಗಾ 3 ಏನಪ್ಪ ಅಂದ್ರೆ ನಮ್ಮ ಮೆದುಳಿಗೂ ನಮ್ಮ ಹಾರ್ಟ್ಗೆ ತುಂಬ ಒಳ್ಳೆಯದು. ಮೊದಲಿಗೆ ಈ ಒಂದು ಫ್ಲೆಕ್ಸ್ ಸೀಡ್ಸ್ ಅಂತ ಹೇಳಿ ಏನು ಕರೀತಾರಲ್ಲ, ಅಗಸೆ ಬೀಜನ ಚೆನ್ನಾಗಿ ಹುರ್ಕೊಳ್ಬೇಕು. ಈ ಅಗಸೆ ಬೀಜ ಏನಪ್ಪ ಅಂದ್ರೆ ನಮ್ಮ ದೇಹದ ಬ್ಲಡ್ ಪ್ರೆಷರನ್ನು ಕಡಿಮೆ ಮಾಡುತ್ತೆ. ನಮ್ಮ ಚರ್ಮ ಮತ್ತು ನಮ್ಮ ಕೂದಲಿನ ಆರೋಗ್ಯಕ್ಕೆ ಸಹಿತ ತುಂಬ ಒಳ್ಳೆಯದು. ಹಾಗಾಗಿ ಈ ಒಂದು ಚಟ್ನಿ ಪುಡಿ ಏನಪ್ಪ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್, ಅದು ತುಂಬ ಸ್ಪೆಷಲ್ ಅಂತಲೇ ಹೇಳಿ ಕರೀತಾರೆ. ನಮ್ಮ ದೇಹದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಿತ ಈ ಒಂದು ಫ್ಲೆಕ್ಸ್ ಸೀಡ್ ತುಂಬ ಉಪಯೋಗ ಆಗುತ್ತೆ. 3-4 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಒಂದು ಫ್ಲೆಕ್ಸ್ ಸೀಡನ್ನ ಹುರ್ಕೋಬೇಕು. ನಂತರ ಏನಪ್ಪ ಅಂದ್ರೆ ಇದು ಚಟಪಟ ಅಂತ ಹೇಳಿ ಹಾರಿ ಆ ಕಡೆ ಈ ಕಡೆ ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಈ ರೀತಿಯಾಗಿ ಪ್ಲೇಟಿನ ಸಹಾಯದಿಂದ ನಂತರ ಏನು ಮಾಡಿದೆ ಅಂದರೆ ಇದನ್ನು ಹುರ್ಕೊಳ್ಬೇಕು. ಪ್ಲೇಟ್ನ ಮುಚ್ಚಿದ ಮೇಲೆ 1 ನಿಮಿಷದವರೆಗೂ ಮೀಡಿಯಂ ಫ್ಲೇಮ್ನಲ್ಲಿ ಗ್ಯಾಸನ್ನು ಆನ್ ಮಾಡಿಟ್ಟು ಈ ಒಂದು ಫ್ಲೆಕ್ಸ್ ಸೀಡ್ನ ಚೆನ್ನಾಗಿ ಹುರ್ಕೊಳ್ಬೇಕು. ಫ್ಲೆಕ್ಸ್ ಸೀಡ್ಸ್ನ ಚೆನ್ನಾಗಿ ಹುರಿಯೋದು ಮುಗಿದ್ಮೇಲೆ ಅದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಒಂದು 3-4 ಸ್ಪೂನು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ಇದಕ್ಕೆ ಕರಿಬೇವನ್ನು ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು 4-5 ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ಕೊಂಡಿದ್ದೇನೆ. ನಂತರ ಇದಕ್ಕೆ ಕರಿಬೇವು ಮತ್ತು ಸ್ವಲ್ಪ ಉಪ್ಪನ್ನು ಸಹಿತ ನಾನು ಸೇರಿಸ್ಕೊಂಡು ಈ ಒಂದು ಚಟ್ನಿ ಪುಡಿಯನ್ನು ತಯಾರಿಸ್ಕೊಳ್ತಾ ಇದ್ದೇನೆ. ದೇಹದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಬೇಕಂದ್ರೆ ಈ ಒಂದು ಚಟ್ನಿಯನ್ನು ಉಪಯೋಗಿಸಿ ತುಂಬ ಉಪಯೋಗವಾಗುತ್ತೆ. ಈ ಎಲ್ಲ ಒಂದು ಪದಾರ್ಥಗಳನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕು. ನೋಡಿ, ಚೆನ್ನಾಗಿ ರುಬ್ಕೊಂಡಾದ್ಮೇಲೆ ಈ ರೀತಿಯಾಗಿ ನಾವು ಏನಪ್ಪ ಅಂದರೆ ಯಾವುದೇ ರೀತಿಯಾಗಿ ಅದರಲ್ಲಿ ಹಾಕಿದಂಥ ಇಂಗ್ರೀಡಿಯೆಂಟ್ಸು ಉಳ್ಕೋಬಾರ್ದು. ಈ ರೀತಿಯಾಗಿ ಚೆನ್ನಾಗಿ ಇದನ್ನು ರುಬ್ಕೊಳ್ಬೇಕು. ಉತ್ತರ ಕರ್ನಾಟಕದ ಅತಿ ಹೆಚ್ಚಾಗಿ ಉಪಯೋಗಿಸುವಂಥ ಚಟ್ನಿ ಇದಾಗೈತಿ. ಇದೊಂದು ಆರೋಗ್ಯಕರವಾದಂಥ ಹೆಲ್ದಿ ಆಗಿರುವಂಥ ಚಟ್ನಿ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟೊಂದು ಔಷಧಿ ಗುಣಗಳನ್ನು ಈ ಒಂದು ಅಗಸಿ ಬೀಜ ಹೊಂದೈತಿ. ಈ ರೀತಿಯಾಗಿ ತುಂಬ ಸುಲಭವಾಗಿ ಈಸಿಯಾಗಿ ನಾವು ಮನೆಯಲ್ಲಿಯೇ ಅಗಸಿ ಚಟ್ನಿಯನ್ನು ಮಾಡ್ಬೋದು. ಅಗಸಿ ಬೀಜ ಚಟ್ನಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಮಗೂ ಇಷ್ಟ ಆಗಿದ್ರೆ ಇದೇ ರೀತಿಯಾದ ಅಗಸಿ ಚಟ್ನಿಯನ್ನು ಮಾಡ್ಕೊಳ್ಳಿ. ಯಾವುದೇ ರೀತಿಯಾದಂಥ ಡೌಟ್ ಇದ್ದರೆ ಅಥವಾ ನಿಮಗೆ ಈ ಒಂದು ಚಟ್ನಿ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ಮತ್ತು ಲೈಕ್ ಮೂಲಕ ತಿಳಿಸಿ. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.